ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜು ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಯಾವ ಫಂಕ್ಷನಿಗೆ ಬಂದಿದ್ದೀನಿ, ಯಾರ ಫಂಕ್ಷನಿಗೆ ಬಂದಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಇವತ್ತು ನಮ್ಮ ಅಣ್ಣನ ಹೆಂಡತಿಯ ಶ್ರೀಮಂತದ ಫಂಕ್ಷನ್ ಇದೆ. ಸೊ ಅದಕ್ಕೆ ನಾವು ಬಂದಿದ್ದೀವಿ, ಒಂದಿನ ಮುಂಚೆಗೆ ಬಂದಿದ್ದೀವಿ. ಯಾಕಂದರೆ ದಡಮ್ಮನ ಕೈಲಿ ಸ್ವಲ್ಪ ಆಗಲ್ಲ, ದಡಮ್ಮಂಗೆ ಹುಷಾರಿಲ್ಲ ಅಲ್ವಾ. ಸೊ ಹಂಗಾಗಿ ಎಲ್ಲ ನಾವೇ ಮಾಡೋದ್ರಿಂದ ನಾವು ಸ್ವಲ್ಪ ಬೇಗ ಬಂದಿದ್ದೀವಿ. ಇವಳು ನಮ್ಮ ಅಕ್ಕ, ದೊಡ್ಡಕ್ಕ. ಇನ್ನು ನಾವು ಏನೇ ಕೆಲಸ ಮಾಡಬೇಕಾದ್ರೂ ಫಸ್ಟ್ ನಾವು ನಮ್ಮ ಅಗ್ನಿ ದೇವರಿಗೆ ಪೂಜೆನ ಮಾಡಿ ನಮಸ್ತೆಗಳನ್ನ ಮಾಡಿಬಿಟ್ಟು ಆಮೇಲೆ ನಾವು ಬೇರೆ ಕೆಲಸ ಕಾರ್ಯಕ್ರಮನ ಮಾಡಬೇಕಾಗುತ್ತೆ. ಸೊ ನಾವು ಅಡುಗೆ ಮಾಡೋದಕ್ಕಿಂತ ಮುಂಚೆಲೇ ಈ ರೀತಿ ನಾವು ಅಗ್ನಿ ದೇವ ಅಂದರೆ ಒಲೆಗೆ ನಾವು ಪೂಜೆನ ಮಾಡಿಬಿಟ್ಟು ನಾವು ಆಮೇಲೆ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. ನಾವೇನೇ ಕೆಲಸ ಕಾರ್ಯ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಈ ರೀತಿ ಒಲೆಗೆ ನಾವು ಪೂಜೆ ಮಾಡಿ ಯಾವುದೇ ವಿಘ್ನಗಳು ತೊಂದರೆಗಳು ಬರದೇ ಇರೋ ಥರ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ನಾವು ಒಲೆಗೆ ಪೂಜೆನ ಮಾಡಿಬಿಟ್ಟು ಅನಂತರ ನಾವು ಬೇರೆ ಅಂದರೆ ಎಕ್ಸ್ಟ್ರಾ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು ಶೇರು ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಇನ್ನು ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಮುಂಚೆ ಫಸ್ಟು ಎಲ್ಲರದ್ದು ಊಟ ಮುಗಿಸ್ಕೋಬೇಕು. ಇಲ್ಲ ಅಂತಂದರೆ ಊಟದ್ದೇ ಇದ್ದರೆ ಯಾವಾಗಲೂ ಬರೀ ಊಟಕ್ಕೆ ಇಡಬೇಕಾಗುತ್ತೆ, ನಾವು ಬೇಗ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಪಂಕ್ತಿ ಮಕ್ಕಳಿಗೆಲ್ಲ ಊಟಕ್ಕಿಟ್ಟು ಆಮೇಲೆ ನಾವು ದೊಡ್ಡವರೆಲ್ಲ ಊಟ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಊಟಕ್ಕೆ ಇಟ್ಟಿದ್ದೀವಿ ಮಕ್ಕಳಿಗೆಲ್ಲನ. ಸೊ ನಾವು ಎಲ್ಲ ಊಟ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು ಬೆಲ್ಲ ಕೊಡ್ತಾ ಇದ್ದಾರೆ ನೋಡಿ. ನಾವು ಈ ಥರ ಫಂಕ್ಷನ್ಗಳಲ್ಲೆಲ್ಲ ಮಕ್ಕಳದ್ದು ಏನೋ ಒಂಥರ ಚಂದ, ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾರೆ. ಸೊ ಇನ್ನು ಇಲ್ಲಿ ಬೇಳೆ ಹಾಕಿದ್ವಿ ನಾವು. ಏನಿಲ್ಲ ಅಂದರೆ ಒಂದು 8ರಿಂದ 9 ಸೇರು ನಾವು ಬೇಳೆನ ಹಾಕಿದ್ದೀವಿ. ಯಾಕಂದರೆ ಸ್ವಲ್ಪ ಜನ ಬಂದೇ ಬರ್ತಾರೆ, ನೆಂಟರು ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಒಂದು 9 ಸೇರು ಬೇಳೆನ ಹಾಕಿದ್ದೀವಿ. ಇನ್ನು ಇವನು ನಮ್ಮ ಅಣ್ಣ ಅಡುಗೆ ಕೆಲಸ ಎಲ್ಲ ಗೊತ್ತು ಚೆನ್ನಾಗಿ. ಯಾಕಂದರೆ ಇವನು ಹಳ್ಳೀಲಿದ್ದಾಗ ಓದುವಾಗ ಹಳ್ಳಿಗೆಲ್ಲಿ ಅಡುಗೆ ಕೆಲಸಕ್ಕೆಲ್ಲ ಭಟ್ರ ಜೊತೆ ಎಲ್ಲ ಹೋಗ್ಬಿಟ್ಟು ಕಲ್ತಿದ್ದಾನೆ. ಅವನು MBA ಮಾಡ್ಕೊಂಡಿದ್ದಾನೆ. ಸೊ ಹಂಗಾಗಿ ಅವನು ಸ್ವಲ್ಪ ಅಡುಗೆ ಕೆಲಸ ಗೊತ್ತಿರೋದ್ರಿಂದ ಅವನೇ ಮಾಡ್ತಾ ಇದ್ದಾನೆ ಮುಂದೆ ನಿಂತ್ಕೊಂಡು. ಮತ್ತು ಇನ್ನೊಂದು ಅಂಕಲ್ ಬೇರೆ ಇದ್ದಾರೆ. ಸೊ ಅವರು ಸೇರಿಕೊಂಡು ಅಡುಗೆ ಕೆಲಸನ ಮಾಡ್ತಿದ್ದಾರೆ. ನಾವು ಇನ್ನೆಲ್ಲ ಬೆಲ್ಲ ಎಲ್ಲ ಕೊಟ್ಬಿಟ್ಟು ಕನಕ ಯಾಕೋ ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು, ಹಂಗಾಗಿ ಎಣ್ಣೆನ ಹಾಕಿ ಮಿದಿತಾ ಇದ್ದಾರೆ ನೋಡಿ. ಎಲ್ಲರೂ ಸೇರ್ಕೊಂಡು ಮಿದಿತಾ ಇದ್ದಾರೆ. ನಾನು ಮತ್ತು ಮಕ್ಕಳೆಲ್ಲ ಸೇರಿಕೊಂಡು ನೀಟಾಗಿ ಚಿಕ್ಕದಾಗಿ ಉಂಡೆ ಮಾಡಿಕೊಡ್ತಾಯಿದ್ದೀವಿ. ಅಮ್ಮ ಇನ್ನೂ ತುಂಬ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿತ್ಕೊಡ್ತಾ ಇದ್ದಾರೆ. ನಾವೇ ಮನೆಯವರೆಲ್ಲ ತುಂಬ ಜನ ಇದ್ವಿ ಅಂತ ಹೇಳ್ಬಿಟ್ಟು ನಾವು ಯಾರು ಜನಗಳಿಗೆ ಹೇಳಿರಲಿಲ್ಲ. ಹಳ್ಳಿ ಕಡೆ ಒಬ್ರಿಗೆ ಹೇಳಿದ್ರೆ 4 ಜನ ಬರ್ತಾರೆ. ಸೊ ಹಳ್ಳಿ ಕಡೆ ಇದೊಂದು ಒಗ್ಗಟ್ಟು ತುಂಬ ಚೆನ್ನಾಗಿದೆ. ನಾವೇನಾದರೂ ಕೆಲಸ ಕಾರ್ಯ ಮಾಡ್ತೀವಿ ಅಂತ ಅಂದ್ಬಿಟ್ರೆ ಸಾಕು, ಎಷ್ಟು ಚೆನ್ನಾಗಿ ಬರ್ತಾರೆ. ನಾವು ಹೋಗ್ಯಾಕ ಈ ಥರ ಬನ್ನಿ ಸ್ವಲ್ಪ ಹೊತ್ತು ಹೆಲ್ಪಿಗೆ ಅಂತ ಕರೆದ್ರೆ ಎಷ್ಟು ಚೆನ್ನಾಗಿ ಬರ್ತಾರೆ ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಡೋಕ್ಕೆ ಹೆಲ್ಪಿಂಗೋಸ್ಕರ ಬರ್ತಾರೆ. ನಾವು ಅಷ್ಟೇ, ಅದನ್ನು ಮನೆ ಫಂಕ್ಷನ್ ಈ ಥರ ಅಂತ ಅಂದರೆ ಅವ್ರು ಬಂದು ಹೇಳೋದ್ರೆ ನಾವು ಹೋಗ್ತೀವಿ. ನಾವು ಸಹ ಅವ್ರ ಜೊತೆ ಕೈ ಜೋಡಿಸಿ ಈ ಥರ ಕೆಲಸಗಳ್ನ ಮಾಡಿಕೊಡ್ತೀವಿ. ಸೊ ಇಲ್ಲಿ ಇವತ್ತು ಈ ಊರಲ್ಲಿ ಒಂದು ಮದುವೆ ಇರೋದ್ರಿಂದ ತುಂಬ ಜನ ಬಂದಿರಲಿಲ್ಲ. ಸೊ ನಾವು ಯಾರಿಗೂ ಏನು ಹೇಳೋಕ್ಕೆ ಹೋಗಿಲ್ಲ, ಯಾಕಂದರೆ ನಾವೇ ಮನೆ ತುಂಬ ಜನ ಇದ್ವಲ್ವ. ಸೊ ಹಂಗಾಗಿ ಯಾರಿಗೂ ಹೇಳಿಲ್ಲ. ಇನ್ನು ಇಲ್ಲಿ ಯಾಕೋ ಸ್ವಲ್ಪ ಊರನ್ನ ಮೆತ್ತಗೆ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ನಮ್ಮ ಅಕ್ಕ ಅದನ್ನು ನೋಡೋಣ ಅಂತ ಬಂದಿದ್ಲು. ಇನ್ನು ನಾಳೆ ಫಂಕ್ಷನಿಗೆ ಸ್ವಲ್ಪ ಡಿಸೈನ್ ಮಾಡಬೇಕಾಗಿತ್ತು ಅಲ್ವಾ. ಸೊ ಹಂಗಾಗಿ ಎಲ್ಲ ಹೂವನ್ನ ಏರಿಸ್ತಾಯಿದ್ರು ಸ್ವಲ್ಪ ಜನ. ಇನ್ನು ಇವರಿಗೆಲ್ಲ ನಾನು ಸ್ವಲ್ಪ ಟೀ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಬಂದೆ. ಹಾಲು ಡೈರಿಲಿ ಹಾಕಿಸ್ಕೊಬಂದಿದ್ರು ನೈಟು. ಸ್ವಲ್ಪ ಆಗಲೇ ಕಾಫಿ ಕಾಸಿದ್ದು ಬೇರೆ ಇತ್ತು, ಟೀ ಕಾಸಿದ್ದಿತ್ತು. ಸೊ ಹಂಗಾಗಿ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ನಾನು ಎಲ್ಲರಿಗೂ ಟೀ ಮಾಡಿಕೊಡೋಣ ಅಂತ ಮಾಡಿದೆ. ನಮ್ಮ ಅಕ್ಕ ಒಬ್ಬರು ಫಾರಿನಲ್ಲಿದ್ದಾರೆ. ಸೊ ಅವರು ಫೋನ್ ಮಾಡಿದ್ದಾರೆ ನೋಡಿ, ಮಾತಾಡ್ತಿದ್ರು. ಅವ್ರಿಗೆ ಇವಾಗ ಮಧ್ಯಾಹ್ನ 2 ಗಂಟೆ 1 ಗಂಟೆ ಅಂತೆ. ಸೊ ಹಂಗಾಗಿ ಅವ್ರು ಫೋನ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ಕೊಂಡ್ವಿ. ಇನ್ನು ಸುಮಾರು ನಾವು ಮಲ್ಕೊಳ್ಳೋವಾಗ ನೈಟು 2 ಗಂಟೆ ಆಗಿತ್ತು. ಇನ್ನು ಮಲ್ಕೊಂಡು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ವಿ. ಯಾಕಂದರೆ ಎಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸಿ ನಾವು ಮಲ್ಗೋವಾಗ ತುಂಬ ಲೇಟಾಗಿತ್ತು ಅಲ್ವಾ. ಅದಕ್ಕೆ ಸ್ವಲ್ಪ ಬೇಗ ಎದ್ವಿ. ಟೆರಸಲ್ಲಿ ಮಲ್ಕೊಂಡಿದ್ವಿ ನಾವೆಲ್ಲ. ಇನ್ನು ಎದ್ದ ತಕ್ಷಣ ನಿಜವಾಗ್ಲೂ ಈ ಥರ ಆಚೆ ಬಂದು ನೋಡಿದಾಗ ತಂಪಾದ ತಂಗಾಳಿ ಬೀಸ್ತಿತ್ತು. ಮತ್ತು ಬೆಳಗಿನ ಜಾವ ಮಂಜು ಮತ್ತು ಹೊರಗಡೆ ಎಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಟೆರಸ್ ಮೇಲಿಂದ ನಿಂತ್ಕೊಂಡು ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಹಳ್ಳಿ ಸೊಗಡೆ ಏನೋ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪ್ರಕೃತಿ ನೈಸರ್ಗಿಕವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಮಗ ಎದ್ದ ತಕ್ಷಣ ಜೋಲಿ ಒಳಗಡೆ ಹೋಗ್ಬಿಟ್ಟು ಆಟಾಡ್ತಾ ಇದ್ದ. ಅವನಿಗಿನ್ನ ನಿದ್ದೆ ಹರಿದಿರಲಿಲ್ಲ. ಅವರು ನಮ್ಮ ಜೊತೆ ತುಂಬ ಲೇಟಾಗಿ ಮಲ್ಕೊಂಡ್ರು ಮಕ್ಕಳೆಲ್ಲನ. ಇನ್ನು ನಾನು ಇಳಿದು ಹೋದೆ ಬ್ರಷ್ ಮಾಡೋಣ ಅಂತ ಅಂದ್ಬಿಟ್ಟು. ಬಂದ ತಕ್ಷಣ ಇಲ್ಲಿ ನೋಡಿದ್ರೆ ಆಲೇ ಅಮ್ಮವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮಗಿನ್ನ ಮುಂಚೆನೇ ಅಮ್ಮವರೆಲ್ಲ ಎದ್ಬಿಟ್ಟು ಸ್ವಲ್ಪ ತರಕಾರಿಗಳನ್ನ ಹಚ್ಚುತ್ತಾ ಇದ್ದಾರೆ. ಇನ್ನು ಅಣ್ಣ ಮತ್ತು ಅಂಕಲು
ಎಲ್ಲ ತಯಾರಿ ಮಾಡ್ಕೊಂಡಿದ್ರು ಅಡುಗೆಗೆ. ಆಲೆ ಪಲ್ಯನೂ ಸಹ ಎಲ್ಲ ಮಾಡಿ ಮುಗಿಸಿದ್ರು. ನಮಗಂತೂ ಅಣ್ಣ ಮತ್ತು ಅಂಕಲ್ ಇರೋದ್ರಿಂದ ಅಡುಗೆ ಕೆಲಸದಲ್ಲಿ ತುಂಬಾ ಹೆಲ್ಪ್ ಆಯಿತು. ಇನ್ನು ಅಮ್ಮ ನಾವು ಎಲ್ಲ ಹಳೆ ಮನೆ ಹತ್ರ ಬಂದ್ವಿ, ಯಾಕಂದರೆ ಹೊಸ ಮನೆ ಹತ್ರ ತುಂಬ ಜನ ಇದ್ದರು, ರೆಡಿ ಆಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ನಮ್ಮ ಅಕ್ಕರದು 2 ಮನೆ ಇದೆ, ಅಂದರೆ ನಮ್ಮ ಅಣ್ಣಂದು 2 ಮನೆ ಇದೆ, ಹೊಸ ಮನೆ ಹಳೆ ಮನೆ. ಇವರು ನಮ್ಮ ಅಕ್ಕ 2ನೇ ಅಕ್ಕ. ಅವರು ಪ್ರೆಗ್ನೆಂಟ್, ಇವಾಗ 6 ಮಂತ್ ಆಗಿದೆ. ಇನ್ನು ಹೊಸ ಮನೆ ಹತ್ರ ಬಂದ್ವಿ, ಎಲ್ಲ ರೆಡಿ ಮಾಡ್ಕೊಂಡಿದ್ವು. ಇನ್ನು ಕೂರಿಸ್ಬೇಕಿತ್ತಲ್ವ, ಅದಕ್ಕೋಸ್ಕರ ಫಸ್ಟ್ ನಾವು ಕೂರಿಸ್ಕೋದ್ಕಿಂತ ಮುಂಚೆ ಈ ರೀತಿ ಮನೆ ದೇವರಿಗೆ ನಾವು ದೀಪನ ಹಚ್ಚಿ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಬಂದು ಆನಂತರ ನಾವು ಫಂಕ್ಷನ್ಗೆ ಈ ರೀತಿ ಶ್ರೀಮಂತ ಮಾಡೋದಕ್ಕೆ ಕೂರಿಸ್ತೀವಿ. ಸೊ ಇಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೋತಾ ಇದ್ರು, ಇನ್ನು ಟೈಮ್ ಇತ್ತು ಕೂರಿಸೋದಕ್ಕೆ. ಸೊ ಅಷ್ಟೊತ್ತಿಗೆ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಬೇಡೋಣ ಅಂತಂದ್ಬಿಟ್ಟು ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣ ಫೋಟೋಶೂಟ್ ಮಾಡಿಸ್ಕೊತಾ ಇದ್ರು. ಇಲ್ಲಿ ನನ್ನ ಮಕ್ಕಳದೇ ಒಂಥರ ಆನಂದ, ಖುಷಿಯಾಗಿತ್ತು. ಈ ಥರ ಫಂಕ್ಷನ್ಗಳಲ್ಲೆಲ್ಲ ಮಕ್ಕಳದೇ ಒಂಥರ ಆನಂದ. ಸೊ ಹಂಗಾಗಿ ಅವರು ಅಲ್ಲಿ ಕೂತ್ಕೊಂಡು ಫೋಟೋ ಮನೆಯವರು ನೈಟೇ ಬರಬೇಕಾಯಿತು. ಸೊ ಕಾರಣಾಂತರದಿಂದ ಅವರು ಬರಲಿಕ್ಕಾಗಿರಲಿಲ್ಲ. ಈಗ ಬರ್ತಿದ್ದಾರೆ. ನಮ್ಮ ಕಡೆ ಎಲ್ಲ ಅಷ್ಟೇ ನೈಟೇ ಅವ್ರ ಕಡೆಯಿಂದ ಅವರೇ ಎಲ್ಲ ಮಾಡಿಸ್ತಾರೆ. ಬೇಳೆ ಎಲ್ಲ ತಂದುಬಿಟ್ಟು ಹಾಕಿ ಎಲ್ಲ ಅವರು ಸ್ವಲ್ಪ ಐಟಮ್ ಎಲ್ಲ ತಂದು ಹಾಕಿ ಮಾಡಿಸ್ತಾರೆ. ಸೊ ಇಲ್ಲಿ ಇವರು ಬೆಳಗ್ಗೆನೇ ನೈಟೇ ಬರಬೇಕಾಗಿತ್ತು. ಸೊ ಟೈಮ್ ಅಡ್ಜಸ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಬೆಳಗ್ಗೆನೇ ಬಂದರು. ಸೊ ಈಗ ಕೂರಿಸೋ ಟೈಮ್ ಆಗಿದೆ. ಫಸ್ಟ್ ಇವರು ಅವ್ರ ತವ್ರ ಮನೆಯವ್ರು ಏನೇನು ತಂದಿರ್ತಾರೆ ಈಗೆಲ್ಲ ಗೊತ್ತಲ್ವ, ಮುಂದೆ ಇಡೋದಕ್ಕೆ ಹಣ್ಣು, ಕರ್ಜಿಕಾಯಿ ಆ ಥರ ಈ ಥರ ಎಲ್ಲ ಮಾಡಿರ್ತಾರೆ. ಸೊ ಅವನ್ನೆಲ್ಲ ಅವರು ಆ ಕಡೆಯಿಂದ ತೊಗೊಂಬಂದಿದ್ರು, ಅಂದರೆ ಅವ್ರ ತವ್ರ ಮನೆ ಕಡೆಯಿಂದ ತೊಗೊಂಡು ಬಂದಿದ್ರು. ಅದನ್ನೇ ಈಗ ತೊಗೊಂಬರ್ತಿದ್ದಾರೆ ನೋಡಿ. ಅದನ್ನೆಲ್ಲ ತೊಗೊಂಬಂದು ನೀಟಾಗಿ ತಟ್ಟೆಲೆಲ್ಲ ಜೋಡಿಸ್ತಾರೆ. ಸೊ ಹಂಗಾಗಿ ಇವರೇ ತೊಗೊಂಬಂದಿದ್ದಾರೆ. ಕಳಸನೂ ಸಹ ಹೂಡಿದ್ದಾರೆ. ನಾವು ಕಳಸ ಹೂಡಲ್ಲ, ನಮ್ಮ ಶಿರಾ ಸೈಡ್ ನಾವೇನು ಈ ರೀತಿ ಕಳಸ ಹೂಡಲ್ಲ. ಇವರು ಕಳಸ ಹೂಡ್ತೀವಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಮ್ಮ ದೊಡ್ಡಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ಹಂಗಾಗಿ ಕಳಸನೂ ಸಹ ಹೂಡಿದ್ದೀವಿ. ಯಾಕಂದರೆ ಈಗ ನಮ್ಮ ಶಿರಾ ಸೈಡ್ ಅವರು ಕಳಸ ಊರೆಲ್ಲ ನೋಡಿದ್ರೆ ಕೇಳ್ತಿಲ್ಲ, ನೀವು ಕಳಸನೂ ಊರ್ತೀರ ಅಂತ ನೀವು ಕೇಳ್ಬೋದು. ಅದಕ್ಕೆ ನಾನೇ ಮುಂಚೆ ಹೇಳ್ಬಿಟ್ಟಿದ್ದೀನಿ. ಸೊ ನಾವು ಕಳಸ ಹೂಡಲ್ಲ, ಅವ್ರ ಕಡೆ ನಾವು ಸಂಪ್ರದಾಯ ಇದೆಯಂತೆ ಕಳಸ ಊರೋದು. ಸೊ ಹಂಗಾಗಿ ಕಳಸ ಹೂಡಬೇಕು ಅಂತ ಫೋನ್ ಮಾಡಿ ಹೇಳಿದ್ರಂತೆ. ಹಂಗಾಗಿ ನಮ್ಮ ದೊಡ್ಡಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ಹಂಗಾಗಿ ಅವರು ಕಳಸನ ಹೂಡಿದ್ರು. ಇನ್ನು ಹೂಡಿರೋದನ್ನೆಲ್ಲ ತಂದುಬಿಟ್ಟು ಅವ್ರು ತಂದಿರೋವಂಥ ಐಟಮ್ಗಳನ್ನೆಲ್ಲ ತಂದು ನೋಡಿ ಈ ರೀತಿ ಫಸ್ಟು ಟೇಬಲ್ ಮೇಲೆಲ್ಲ ನೀಟಾಗಿ ಜೋಡಿಸಿ, ಅದಕ್ಕಿಂತ ಮುಂಚೆ ನಾವು ನಮ್ಮ ಅತ್ತಿಗೆ ಹತ್ರ ಪೂಜೆನ ಮಾಡಿಸಿ ಆಮೇಲೆ ನಾವು ಕೂರಿಸೋದು. ಫಸ್ಟು ಎಲ್ಲ ಪೂಜೆನೆಲ್ಲ ಮುಗಿಸಿದಾದ್ಮೇಲೆ ಕೂರಿಸಿ ಅವ್ರ ತವ್ರ ಮನೆ ಕಡೆಯಿಂದ ಫಸ್ಟು ಅರಿಶಿನ ಕುಂಕುಮನ ಕೊಡಿಸ್ತೀವಿ. ಯಾಕಂದರೆ ನಾವು ಫಸ್ಟ್ ಕೊಡೋಲ್ಲ, ಅವರು ತಂದಿರ್ತಾರಲ್ವ ತವ್ರ ಮನೆ ಕಡೆಯಿಂದ ಅರಿಶಿನ ಕುಂಕುಮ ಸೇರೆ ತಂದಿರ್ತಾರೆ. ಸೊ ಅವ್ರ ಕಡೆಯಿಂದನ ಫಸ್ಟ್ ಒಂದು 5 ಜನ, ನಮ್ಮ ಕಡೆ 5 ಜನ ಇಲ್ಲ 9 ಜನ ಈ ರೀತಿಯಾಗಿ ಅರಿಶಿನ ಕುಂಕುಮನ ಕೊಡ್ತೀವಿ. ಎಸ್ಪೆಷಲಿ ಶ್ರೀಮಂತ ಮಾಡುವಾಗನೂ ಅಷ್ಟೇ ನಾವು 5 ಜನ ಇಲ್ಲ 9 ಜನದ ಹತ್ರ ಅರಿಶಿನ ಕುಂಕುಮನ ಕೊಡಿಸ್ತೀವಿ. ಇಲ್ಲಿ ಇವರೊಂದು 5 ಜನ ಅರಿಶಿನ ಕುಂಕುಮ ಕೊಡ್ತಿದ್ದಾರೆ ನೋಡಿ. ತುಂಬ ಜನ ಬಂದಿದ್ದಾರೆ. ಎಷ್ಟೊಂದು 100 ಚೇರ್ ತರಿಸಿದ್ರು ಸಾಲ್ಟೇಜ್ ಆಗಿಬಿಟ್ವು. ಸೊ ಹಂಗಾಗಿ ತುಂಬ ಜನ ಬಂದಿದ್ದಾರೆ. ಈ ಸೈಡು ಕೂತಿದ್ದಾರೆ ಮತ್ತು ಆ ಸೈಡನ್ನು ಕೂತಿದ್ದಾರೆ. ಇನ್ನು ನಾವು ಅಷ್ಟೇ ಇಲ್ಲೇ ಕೂತ್ಕೊಂಡಿದ್ದೀವಿ, ಎಲ್ಲೂ ಹೋಗಲಿಲ್ಲ. ಹಿಂದೆಲ್ಲ ನನ್ನ ತಂಗಿ ಮತ್ತು ನಮ್ಮ ಅತ್ತೆರೆಲ್ಲ ಕೂತಿದ್ದಾರೆ. ಇವಳು ನಮ್ಮ ಅಕ್ಕ, ಇನ್ನು ನನ್ನ ಮಗ ಇವನು, ನಿಮಗೆ ಗೊತ್ತೇ ಇದೆ, ಇವ್ರು ನಮ್ಮ ದೊಡ್ಡಮ್ಮ. ಇನ್ನು ಇವರು ಅರಿಶಿನ ಕುಂಕುಮ ಇಡ್ತಿದ್ದಾರೆ ನೋಡಿ. ಇಲ್ಲಿ ಫಸ್ಟು ತವ್ರ ಮನೆಯವರು ಅರಿಶಿನ ಕುಂಕುಮ ಕೊಡ್ತಾರೆ. ಇವರು ಅವರಮ್ಮ. ಅಂದರೆ ಮನೆಯವ್ರು ಬಂದ ತಕ್ಷಣ ಹೆಣ್ಮಕ್ಳ ಮುಖದಲ್ಲಿ ಆಗೋ ಬದಲಾವಣೆನೇ ಬೇರೆ. ನಿಜವಾಗ್ಲೂ ನಮ್ಮ ಅತ್ತಿಗೆ ಮುಖದಲ್ಲಿ ಎಷ್ಟು ಖುಷಿ ಬಂತು ಅಂದರೆ ಅಷ್ಟು ಖುಷಿ ಬಂತು. ಅದಕ್ಕಿಂತ ಮುಂಚೆ ಸ್ವಲ್ಪ ಡಲ್ ಆಗಿರೋ ಥರ ಐತೆ. ಡಲ್ಲೇನಾಗಿರಲಿಲ್ಲ, ಆದ್ರೂ ಸ್ವಲ್ಪ ಡಲ್ ಥರ ಕಾಣಿಸ್ತಾ ಇದ್ಲು. ಸೊ ಅವರು ತವ್ರ ಮನೆಯವ್ರು ಬಂದ ತಕ್ಷಣ ಏನೋ ಒಂಥರ ಖುಷಿ ಮುಖದಲ್ಲೇ ಅರಳುತ್ತಿತ್ತು. ಸೊ ಗೊತ್ತಲ್ವ, ಪ್ರೆಗ್ನೆನ್ಸಿ ಇರುವಾಗ ತಮ್ಮ ತವ್ರ ಮನೆಯವ್ರು ಹತ್ರದಲ್ಲಿ ಇರಬೇಕು ಅಂತ ಬಯಸೋ ಎಲ್ಲ ಹೆಣ್ಮಕ್ಳು ಅಷ್ಟೇ ಬಯಸ್ತಾರೆ. ನಾನು ಸಹ ಹಂಗೆ ನನ್ನ ಶ್ರೀಮಂತದ ಕತೆ ಹೇಳ್ತೀನಿ ಕೇಳಿ. ನನ್ನ ಶ್ರೀಮಂತ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅವರು ಡೇಟ್ನ ಕೇಳ್ಕೊಂಬಂದರು. ಇನ್ನು 1-2ನೇ ತಾರೀಕು ಮಾಡಬೇಕಾಯಿತು. ನನಗೆ 22ನೇ ತಾರೀಕಿನೇ ಡೆಲಿವರಿ ಆಗಿತ್ತು. ಸೊ ನಾನು ತುಂಬ ಆಸೆ ಇತ್ತು ನಾನು ಶ್ರೀಮಂತ ಮಾಡಿಸ್ಕೋಬೇಕು ಅಂತ, ಆದರೆ ಆಗಲಿಲ್ಲ. ಯಾಕಂದರೆ ಡೇಟ್ ಕೇಳ್ಕೊಬಂದಿದ್ದ ದಿನವೇ ನನಗೆ ಪೇಯ್ನ್ ಸ್ಟಾರ್ಟ್ ಆಯಿತು. ಸೊ ಹಂಗಾಗಿ ನನಗೇನು ಶ್ರೀಮಂತ ಮಾಡಿಸ್ಕೊಳ್ಳಿಲ್ಲ. ಹಂಗಾಗಿ ನನಗದ್ರ ಫೀಲಿಂಗ್ಸು ತುಂಬಾ ಇದೆ. ನಾನು ಮಾಡಿಸ್ಕೋಬೇಕಾಯಿತು ಅಂತ ಅನ್ನಿಸ್ತಾ ಇದೆ. ಈಗಲೂ ಯಾರಾದರೂ ಮಾಡಿಸ್ಕೊಳ್ಳೋದನ್ನ ನೋಡಿದ್ರೆ ನನಗೂ ಶ್ರೀಮಂತ ಮಾಡಿಸ್ಕೋಬೇಕು ಅಂತ ಆಸೆ ಆಗ್ತಾ ಇರುತ್ತೆ. ಸೊ ಆದರೆ ಏನು ಮಾಡ್ತೀರಾ, ಅದೇ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ. ನಮ್ಮ ಟೈಮ್ ಎಲ್ಲ ಮುಗಿದೋಗಿದೆ. ಇನ್ನು ಅವ್ರ ಕಡೆಯಿಂದ ಅವರು ಅರಿಶಿನ ಕುಂಕುಮ ಮತ್ತು ಪಲ್ದಾನ ತಂದಿದ್ದರು. ಸೊ ಅವರು ಅರಿಶಿನ ಎಲ್ಲ ಬಂದಿರೋ ಅಂಥ ಎಲ್ಲರಿಗೂ ಅರಿಶಿನ ಕುಂಕುಮನ ಕೊಟ್ಟು ಪಲ್ದಾನ ಕೊಡ್ತಾಯಿದ್ರು. ಇನ್ನು ಇಲ್ಲಿ ನಮ್ಮೂರಿಂದ ಹುಡುಗ ಒಬ್ಬ ತುಂಬ ಡ್ಯಾನ್ಸ್ ಮಾಡ್ತಾಯಿದ್ದ. ಸೊ ಸ್ಟೇಜ್ ಮೇಲೆ ಬಂದುಬಿಟ್ಟು ಹಾಡು ಹಾಕಿದ್ವಿ. ಹಾಗಾಗಿ ಅವನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದ. ನಿಜವಲ್ಲ, ಆ ಹುಡುಗ ಎಷ್ಟು ಚೆನ್ನಾಗಿ ಆ್ಯಕ್ಟಿವಾಗಿ ಎನರ್ಜಿಯಾಗಿ
ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದ. ಅವ್ನ ಮುಖದಲ್ಲಿ ಏನೋ ಒಂಥರ ಸಂತೋಷ ಇತ್ತು. ಸೊ ನಮಗಂತೂ ಆ ಹುಡುಗನ ನೋಡಿ ತುಂಬಾ ಖುಷಿ ಆಯಿತು. ಇನ್ನು ಅವ್ರು 5 ಜನ ಕೊಟ್ಟಿದ್ದಾದಮೇಲೆ ನಾವು ನಮ್ಮವರೆಲ್ಲ ಸೇರಿಬಿಟ್ಟು 5 ಜನ ಕೊಡಬೇಕಲ್ವ, ನಮ್ಮ ಕಡೆಯಿಂದ 5 ಜನ ಅರಿಶಿನ ಕುಂಕುಮ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಅರಿಶಿನ ಕುಂಕುಮನ ಕೊಡ್ತಾ ಇದ್ದೀವಿ. ಇವರು ಇನ್ನು ನಮ್ಮ ಅಕ್ಕ ಯಶು ಅಂತ. ನಮ್ಮ ದೊಡ್ಡಪ್ಪಂಗೆ 4 ಜನ ಹೆಣ್ಮಕ್ಳು. ಅದಾದಮೇಲೆ ನಮ್ಮ ಅಣ್ಣ ಹುಟ್ಟಿರೋದು. ಸೊ ಇವಳು 4ನೇಳು. ಇವಳು ಆದಮೇಲೆ ನಮ್ಮ ಅಣ್ಣ ಹುಟ್ಟಿರೋದು. ಸೊ ಇವಳು ಯಶು ಅಂತ, ಯಶೋದರ್ಶಿನಿ ಅಂತ, ಯಶೋಧ ದರ್ಶಿನಿ ಅಂತ ಅಂದ್ಬಿಟ್ಟು ಇವಳ ಹೆಸರು. ಸೊ ಇವಳು ಸಹ ಇಲ್ಲಿ ಅರಿಶಿನ ಕುಂಕುಮನ ಕೊಡ್ತಿದ್ದಾಳೆ. ಇನ್ನೊಬ್ಬಳು ಆಗಲೇ ನಿಮಗೆ ಇನ್ನೊಂದು ಅಕ್ಕ, 2ನೇ ಅಕ್ಕ ಅಂತ ತೋರಿಸಿದ್ದೆ ಅಲ್ವಾ, ಅವರು ಪ್ರೆಗ್ನೆಂಟ್ ಇದ್ದರು, 6 ಮಂತು. ಸೊ ಇಲ್ಲೆಲ್ಲ ಬರಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅತ್ತಿಗೆ ಇವರು ಅರಿಶಿನ ಕುಂಕುಮನ ಕೊಡ್ತಾ ಇದ್ದಾರೆ. ಇನ್ನು ಇವಳು ನಮ್ಮ ಅಕ್ಕ ನವ್ಯಕ್ಕ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಎಷ್ಟು ಕೆಲಸ ಮಾಡ್ತಾಳೆ ಅಂದರೆ, ಇವ್ರು ಇರೋದು ಹಳ್ಳಿಲೇ ಇದ್ದಾರೆ, ಮುಂಚೆ ಸಿಟಿಲಿ ಇಲ್ಲೇ ಬೆಂಗಳೂರಲ್ಲಿದ್ದರು. ಸೊ ಈಗ ಊರಲ್ಲೇ ಇದ್ದಾರೆ. ಇವಳಂತೂ ಎಷ್ಟು ಕೆಲಸ ನಾವು 10 ಜನ ಮಾಡೋ ಕೆಲಸ ಅವಳು ಒಬ್ಬಳೇ ಕೆಲಸ ಮಾಡ್ತಾಳೆ. ಅಷ್ಟು ಚೆನ್ನಾಗಿ ಎನರ್ಜಿಟಿಕ್ ಆಗಿ ಕೆಲಸ ಮಾಡ್ತಾಳೆ. ಎಲ್ಲರನ್ನೂ ಸಹ ಅಷ್ಟೇ ಚೆನ್ನಾಗಿ ಭಾವಿಸ್ಕೊಂಡು ಚೆನ್ನಾಗಿ ಮಾತಾಡಿಸ್ತಾಳೆ. ಇನ್ನು ಇವರು ನಮ್ಮಮ್ಮನೂ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಪಕ್ಕದಲ್ಲಿರೋರು ನಮ್ಮ ದೊಡ್ಡಮ್ಮ ಎಲ್ಲ ಅರಿಶಿನ ಕುಂಕುಮನ ಕೊಡ್ತಿದ್ದಾರೆ. ಅಮ್ಮ ಸೀರೆ ತೊಗೊಬಂದಿದ್ರು ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ. ಅವರು ಅಕ್ಷತೆ ಹಾಕಿ ಅವ್ರು ಹೇಳ್ತಿದ್ದಾರೆ, ಸೀರೆ ಚೆನ್ನಾಗಿದೆ ನೀನೇ ಉಟ್ಕೋ, ಇವ್ರಿಗೂ ಕೊಡಬೇಡ ಅಂತ ಏನೋ ಹೇಳ್ತಿದ್ದಾರೆ. ಅದಕ್ಕೆ ಅವಳು ಆಯಿತು ಅಂತ ಏನೋ ಹೇಳ್ತಿದ್ದಾಳೆ ಅನಿಸುತ್ತೆ ನಮ್ಮ ಅದಕ್ಕೆ. ಇನ್ನು ಇವರು ಅಂದರೆ ನಮ್ಮ ಅತ್ತಿಗೆಯವ್ರ ಫ್ಯಾಮಿಲಿ ಇವರೆಲ್ಲನ, ಅವ್ರ ಅಮ್ಮ, ಅಕ್ಕ, ತಂಗಿ, ಅಣ್ಣ, ಅತ್ತಿಗೆಯಂದಿರು ಎಲ್ಲರೂ ಇದ್ದಾರೆ. ಸೊ ನೋಡಿ ಅವರೆಲ್ಲ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ, ಏನಾದರೂ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅವರು ಎಲ್ಲ ಫೋಟೋಶೂಟ್ ಮಾಡಿಸ್ಕೋತಾ ಇದ್ದಾರೆ. ನನಗಂತೂ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇತ್ತು. ಸೊ ನಾನು ಫಸ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನಾನು ಊಟ ಮಾಡ್ಕೊಳ್ಳೋಣ ಅಂತ ಬಂದೆ. ಊಟ ಮಾಡಿ ಒಂದು 10 ನಿಮಿಷ ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡ್ವಿ. ಈಗ ತುಂಬ ಬಿಸಿಲಿತ್ತು, ಸೆಕೆ ಆಗ್ತಾಯಿತ್ತು. ಇನ್ನು ನಮ್ಮ ಅದಕ್ಕೆನ ಇನ್ನೂ ಎಬ್ಬಿಸಿರಲಿಲ್ಲ. ಸೊ ಹಂಗಾಗಿ ಇನ್ನೂ ಒಂದು ಇಬ್ಬರಿಗೆ ವೆಯ್ಟ್ ಮಾಡ್ತಾಯಿದ್ವಿ, ಫೋಟೋಶೂಟ್ ಇತ್ತು. ಸೊ ಹಂಗಾಗಿ ಅವ್ರ ಫ್ರೆಂಡ್ಸ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಎದ್ದಿರಲಿಲ್ಲ, ಟೈಮ್ ಇತ್ತು, ಇಷ್ಟು ಗಂಟೆಗೆ ಕೂರಿಸ್ಬೇಕು, ಇಷ್ಟು ಗಂಟೆಗೆ ಏಳಿಸ್ಬೇಕು ಅಂತ ನಮ್ಮಲ್ಲಿ ಟೈಮ್ ಕೊಡ್ತಾರೆ. ಸೊ ಹಂಗಾಗಿ ಇನ್ನೂ ಟೈಮ್ ಇದ್ದು ಇನ್ನು ಇವ್ರ ಅತ್ತಿಗೆ ಮತ್ತು ನಾವು ಎಲ್ಲನ ಇನ್ನೇ ಎಬ್ಬಿಸ್ಬೇಕಲ್ವ. ಸೊ ಹಂಗಾಗಿ ಆರತಿನ ಮಾಡಿಬಿಟ್ಟು ರತ್ನ ನೀರು ಮಾಡಿಬಿಟ್ಟು ದೃಷ್ಟಿ ತೆಗೆಯೋಣ ಅಂತಂದ್ಬಿಟ್ಟು ಇಲ್ಲಿ ನಾವು ಆರತಿನ ಮಾಡ್ತಾಯಿದ್ದೀವಿ. ನಾನು ನಮ್ಮ ಅಕ್ಕ ಮತ್ತು ಅವ್ರ ಅತ್ತಿಗೆಯರೆಲ್ಲ ಸೇರಿಬಿಟ್ಟು ನಾವಿಲ್ಲಿ ಆರತಿನ ಮಾಡ್ತಾಯಿದ್ದೀವಿ. ಇನ್ನು ಆರತಿ ಮಾಡಿದ ಮೇಲೆ ನಾವು ಕೆಂಪಾರತಿನೂ ಸಹ ಮಾಡ್ತೀವಿ. ಯಾಕಂದರೆ ದೃಷ್ಟಿಯಾಗಿರುತ್ತೆ ಮಗುಗೂ ಮತ್ತು ಅತ್ತಿಗೆಗೂ ದೃಷ್ಟಿಯಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ನಾವು ಆರತಿನ ಮಾಡಿ ಆದಮೇಲೆ ನಾವು ಎಬ್ಬಿಸೋದು. ಸೊ ಇಲ್ಲಿ ನಾವು ಆರತಿ ಮಾಡೋವಾಗ ಪದ ಹೇಳಿ ಅಂತ ಹೇಳ್ತಿದ್ದಾರೆ. ನಮಗೆ ಪದ ಬರಲ್ಲ ಹೇಳೋದಕ್ಕೆ. ಸೊ ಪದ ಹೇಳೋ ತನಕ ಎಬ್ಬಿಸೋಂಗಿಲ್ಲ ಅಂತ ಅಂದ್ಬಿಟ್ಟು ಹಳ್ಳಿ ಜನ ಅಂದರೆ ನಮ್ಮ ಆಂಟಿಯವರು ಎಲ್ಲ ಹೇಳ್ತಾಯಿದ್ರು. ಸೊ ನಮಗೆ ಪದ ಎಲ್ಲ ಹೇಳೋಕ್ಕೆ ಬರಲ್ಲ, ಮೊಬೈಲೆಲ್ಲ ಹಾಕ್ತೀವಿ ಅಂತ ನಾವು ಇದು ಮಾಡ್ತಾಯಿದ್ವಿ. ಸೊ ಹಂಗಾಗಿ ಅವ್ರು ಕೇಳಲಿಲ್ಲ, ಪದ ಹೇಳಲೇಬೇಕು ಅಂತ ಹೇಳ್ತಾಯಿದ್ರು. ಸೊ ಹಂಗಾಗಿ ನಾವು ಯಾವುದೋ ಒಂದು ಬಾಯಿಗೆ ಬಂದಿದ್ದು ಪದ ಹೇಳಿ ಒಂದು ಚಿಕ್ಕದಾಗಿ ಪದನ ಹೇಳಿವಿ. ಇನ್ನು ನಮ್ಮದು ಆರತಿ ಎಲ್ಲ ಮಾಡಿದ್ದಾಯಿತು. ಇನ್ನು ರತ್ನ ನೀರು ಮಾಡಬೇಕಿತ್ತಲ್ವ, ಅದೇ ಕೆಂಪಾರತಿ ಅಂದರೆ ಕೆಂಪಾರತಿ ರತ್ನ ನೀರು ಮಾಡಿಬಿಟ್ಟು ದೃಷ್ಟಿ ತೆಗಿಬೇಕಾಗಿತ್ತು ನಾವು. ಸೊ ಹಂಗಾಗಿ ನಾವು ದೃಷ್ಟಿ ತೆಗೆಯೋಣ ಅಂತ ಅಂದ್ಬಿಟ್ಟು ಈಗ ಕೆಂಪಾರತಿನ ಮಾಡ್ತಾಯಿದ್ದೀವಿ. ಕೆಂಪಾರತಿ ಮಾಡೋದ್ರಿಂದ ತಾಯಿ ಮತ್ತು ಮಗುಗೆ ಆಗಿರುವಂತಹ ದೃಷ್ಟಿ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ರೀತಿ ಲಾಸ್ಟಲ್ಲಿ ಕೆಂಪಾರತಿನ ಮಾಡ್ತೀವಿ. ಈ ರೀತಿ ಕೆಂಪಾರತಿ ಮಾಡೋದ್ರಿಂದ ಅದೇ ಹೇಳಿದ್ನಲ್ವ, ದೃಷ್ಟಿ ಬೇಗ ಹೋಗುತ್ತೆ, ಆಗಿರೋ ದೃಷ್ಟಿ ಬೇಗ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಇಲ್ಲಿ ದೃಷ್ಟಿನ ತೆಗಿತಾ ಇದ್ದೀವಿ. ಇನ್ನು ಎಲ್ಲರೂ ಸೇರಿಕೊಂಡು ನೋಡಿ ಆರತಿನ ಮಾಡ್ತಾ ಇದ್ದೀವಿ. ಇಲ್ಲಿ ಆರತಿ ಮಾಡಿ ಆರತಿ ಮಾಡಿದ್ದೆಲ್ಲ ಮುಗಿಸಿ ಏಳಿಸ್ಬೇಕಾಯಿತು. ಸೊ ಟೈಮು ಕೊಟ್ಟಿರ್ತಾರೆ, ಈ ಟೈಮ್ಗೆ ಕೂರಿಸ್ಬೇಕು, ಈ ಟೈಮ್ಗೆ ಎಬ್ಬಿಸ್ಬೇಕು ಅಂತ ನಮ್ಮ ಕಡೆ ಶಾಸ್ತ್ರದಲ್ಲಿ ಹೇಳಿರ್ತಾರೆ. ಸೊ ಅವ್ರು ಕೊಟ್ಟಿರೋ ಟೈಮ್ ಮುಗ್ದಿತ್ತು. ಇನ್ನು ಆರತಿ ಎಲ್ಲ ಮಾಡಿ ಎಬ್ಬಿಸ್ಬೇಕಾಗಿತ್ತು. ಸೊ ಎಬ್ಬಿಸಿದ್ದಾಯಿತು. ಇನ್ನು ಕಡೆ ಈ ರೀತಿಯಾಗಿ ನಾವು ಶ್ರೀಮಂತನ ಮಾಡ್ಕೋತೀವಿ. ಒಂದೊಂದು ಕಡೆ ಒಂದೊಂದು ಥರ ಒಂದೊಂದು ಪದ್ಧತಿಯಲ್ಲಿ ಶ್ರೀಮಂತನ ಮಾಡ್ತಾರೆ. ಸೊ ನಮ್ಮ ಶಿರಾ ಸೈಡ್ ಅಂದರೆ ನಾವು ಗೊತ್ತಿರೋ ಥರ ಈ ರೀತಿ ನಾವು ಶ್ರೀಮಂತನ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಸಾರಿ ನಮಗೆ, ಯಾಕಂದರೆ ನನ್ನ ಹತ್ರದಿಂದ ನೋಡಿರೋದ್ರಿಂದ ನಾವು ಮಾಡೋ ರೀತಿನ ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಇನ್ನು ಫ್ಯಾಮಿಲಿ ವಿಷಯ ಅಂತ ಬಂದಾಗ ಕೆಲವೊಂದು ಟೈಮು ಅಲ್ಲೊಬ್ರು ಇರ್ತೀವಿ, ಇಲ್ಲೊಬ್ರು ಇರ್ತೀವಿ. ಇಂಥ ಫಂಕ್ಷನಲ್ಲಿ ಮಾತ್ರ ನಾವು ಯಾವಾಗಲೂ ಈ ರೀತಿ ಕಲಿಯೋದಕ್ಕೆ ಸಾಧ್ಯ. ಯಾವಾಗ್ಲೂ ನಿಜವಾಗ್ಲೂ ಪ್ರತಿ ಕ್ಷಣ ಪ್ರತಿ ನಿಮಿಷವೂ ಇಂಥ ಮೂಮೆಂಟನ್ನ ಅಂದರೆ ಫ್ಯಾಮಿಲಿಲಿ ಸಿಗೋವಂಥ ಖುಷಿನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರಿಗೂ ಫ್ಯಾಮಿಲಿ ಅನ್ನೋದಿರಲ್ಲ. ಸೊ ಇದ್ದಾಗ ಅದರ ಸವಿನ ಮತ್ತು ನೆನಪನ್ನು ನಮ್ಮ ಲೈಫಲ್ಲಿ ಯಾವಾಗಲೂ ನಾವು ಅಳವಡಿಸ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ನೋಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಸಹ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.